ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ತುಂಬಾ ದೊಡ್ಡ ಸೈಜ್ ಅಂತಲೇ ಹೇಳ್ಬೋದು. ಇದು ಬ್ಲೌಸು ಇದು ಅಳತೆ ತಗೊಂಡು ತೋರಿಸ್ತೀನಿ. ಇದು ಬಂದು 44 ಎದೆ ಸುತ್ತ ಅಳತೆ ಬ್ಲೌಸ್. ಇದು 10 ಮುಕ್ಕಾಲು 43 ಎದೆ ಸುತ್ತ ಅಳತೆದು ಬ್ಲೌಸು. ಬ್ಲೌಸ್ ಉದ್ದ ಬಂದು ಬ್ಲೌಸ್ ಉದ್ದನೂ ತುಂಬಾ ಇರ್ತಾರೆ ಅವರು. ಹಂಗಾಗಿ 15ವರೆವರೆಗೂ ನೋಡಿ, 15ವರೆ ಇದೆ ಬ್ಲೌಸ್ ಉದ್ದ ಬಂದು 15ವರೆ ಇದೆ. ಕರೆಕ್ಟಾಗಿ 15ವರೆ ಬ್ಲೌಸ್ ಉದ್ದ. ತೋಳಿನ ಉದ್ದ 1.5 ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ. ಇದು ಸ್ಲೀವ್ ಲೆಂತ್ ಕಡಿಮೆ ಇದೆ, ಇನ್ನೂ 1.5 ಇಂಚ್ 10ವರೆ ಹೇಳಿದ್ದಾರೆ ಅವರು. ಬ್ಲೌಸ್ ಇನ್ನು 1 ಇಂಚ್ ಎಕ್ಸ್ಟ್ರಾ ಇಡ್ತೀನಿ. 10ವರೆ ಹೇಳಿದ್ದಾರೆ, 1 ಇಂಚ್ ಎಕ್ಸ್ಟ್ರಾ ಇಡ್ತೀನಿ ತೋಳಿನ ಉದ್ದ. ಮಿಕ್ಕಿದ್ದೆಲ್ಲ ಇನ್ನೇನು ಫ್ರಂಟ್ ಡೀಪು ಬ್ಯಾಕ್ ಡೀಪು. ಫ್ರಂಟ್ ಡೀಪ್ ನೋಡ್ಕೊಳ್ಳಿ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು, ಎಷ್ಟಿದೆಯೋ ಅಷ್ಟನ್ನು. ಇದು ಕರೆಕ್ಟಾಗಿ ಫ್ರಂಟ್ ಡೀಪಲ್ಲೇ ಇದೆ ಅಂತ ಹೇಳಿದ್ದಾರೆ. ಹಿಂಗೆ ಇಟ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ನಿಮ್ಗೆ ಸಿಗುತ್ತೆ. 7.25 ಇದೆ ಫ್ರಂಟ್ ಡೀಪ್, 7.25 ಇದೆ. ಬ್ಯಾಕ್ ಡೀಪ್ ನೋಡ್ಕೊಳ್ಳೋಣ. ನೀವು ಕೆಳಗಿಂದನೂ ನೋಡ್ಕೊಬೋದು, ಇಲ್ಲಾಂದರೆ ಮೇಲಿಂದನೂ ಕೂಡ ನೋಡ್ಕೊಬೋದು. ಹಿಂಗೆ ಇಟ್ಕೊಂಡು ನೋಡಿ, 10 ಇಂಚು ಬ್ಯಾಕ್ ಡೀಪ್ ಬಂದು 10 ಇಂಚಿದೆ. ಈಗ ನಾನು ತೋಳಿನ 1.25 ಮೀಟರ್ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ತೋಳಿನ ಉದ್ದ ಬಂದು 10ವರೆ, 1 ಇಂಚ್ ಸೇರಿಸಿ 11ವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಯಾವ ಸ್ಲೀವ್ ಆಗಿರಲಿ ಅಳತೆ ಕೊಟ್ಟಾಗ ಅದಕ್ಕೆ 1 ಇಂಚನ್ನು ನಾವು ಸೇರಿಸ್ಕೊಬೇಕು. ಇಲ್ಲಿ ಬಂದು 4 ಇಂಚಸ್ವರೆಗೂ ನಾನು ಡೌನಿಂಗ್ ತೊಗೊತಾ ಇದ್ದೀನಿ. ಯಾಕೆ ಅಂತ ಕೇಳ್ಬೋದು. ಇದು ದೊಡ್ಡ ಅಳತೆ ಆಗಿರೋದ್ರಿಂದ ಆರ್ಮೋಲ್ ರೌಂಡಿಂಗ್ ಜಾಸ್ತಿ ಬರುತ್ತೆ, ಹಂಗಾಗಿ 4 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ, ಅಳತೆ ಮಾಡಿ. ಆರ್ಮೋಲ್ ರೌಂಡಿಂಗ್ 9 ಹತ್ತತ್ರ 9.25 9.25 ಇದೆ ಫ್ರೆಂಡ್ಸ್. 9.25 ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾನು ಇಡ್ತೀನಿ. ನೋಡಿ, 9.25 ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನಾನು ಜರುಗಿಸ್ಕೊಂಡೆ, ಯಾಕಂದರೆ ಮತ್ತೆ ನಾವು ಬಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ. ತೋಳಿನ ಆಯಿತು. ಈಗ ಮಿಕ್ಕಿರೋಂತಹ ಬಟ್ಟೆನಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಕಟ್ ಮಾಡೋದಕ್ಕೆ ನಾನಿಲ್ಲಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಬಟ್ಟೆಯನ್ನು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಒಂದು ಸಲ. ಈಗ ನಾನು ಬ್ಲೌಸ್ ಉದ್ದ ತೊಗೊತಾ ಇದ್ದೀನಿ. ಬ್ಲೌಸ್ ಉದ್ದ ಬಂದು 15ವರೆ ಇತ್ತು, 16ವರೆಗೆ ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಅಥವಾ 15 ಇಂಚಾದರೂ ಓಕೆ ಅನಿಸುತ್ತೆ. 15ವರೆ ತುಂಬಾ ಉದ್ದ, ಹಂಗಾಗಿ 16.25ವರೆಗೂ ಹೋಗ್ತೀನಿ ನಾನು. ತುಂಬ ಉದ್ದ ಆದ್ರೂ ಇಲ್ಲಿ ಲೂಸ್ ಆಗುತ್ತೆ ಬ್ಲೌಸ್ ಲೈನ್. ಇಲ್ಲಿ ಬಂದು 2 ನೆಕ್ಕಿನ ಅಗಲ ಬಂದು ನಾನಿಲ್ಲಿ ಯಾವುದೇ ಒಂದು ಸಿಂಪಲ್ ಯಾವುದಾದ್ರೂ ಡಿಸೈನ್ ಇಟ್ಟರೆ 2ವರೆ ತೊಗೊತಾ ಇದ್ದೀನಿ. ಇಲ್ಲಿ ಬಂದು 3ವರೆ ಶೋಲ್ಡರ್. ಟೋಟಲ್ ಆಗಿ ನಾನು 6.5 ತೆಗೆದುಕೊಂಡಿದ್ದೀನಿ. ಎದೆ ಸುತ್ತಳತೆ ಬಂದು 10 ಮುಕ್ಕಾಲು. ಇನ್ನೊಂದು ಸಲ ತಗೊಳ್ಳೋಣ. ಹತ್ತುವರೆ ಅನ್ಕೊಳ್ಳೋಣ. 10ವರೆ. ನಾನಿಲ್ಲಿ 10 ಇಂಚ್ಗೆ ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ 10 ಇಂಚ್ಗೆ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಅರ್ಧ ಇಂಚ್ ಕಡಿಮೆ ಮಾಡ್ಕೊಬೇಕು. ಏನು ಎದೆ ಸುತ್ತಳತೆ ಇರುತ್ತೆ 10ವರೆ 42 43 ಎದೆ ಸುತ್ತಳತೆದು ನಾನು 10 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಬಂದು 6ವರೆವರೆಗೂ ನಾನು ಏನು ಮಾಡ್ತೀನಿ, ಆರ್ಮೋಲ್ ಡೌನಿಂಗನ್ನು ತೆಗಿತಾ ಇದ್ದೀನಿ. ಇದು ಏನಪ್ಪ ಅಂತಂದರೆ, ಕೆಲವೊಂದು ಸಲ ಆರ್ಮೋಲ್ ಯಾವ ರೀತಿ ಶೇಪ್ ಹಾಕಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಟೇಪನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ, ಮಧ್ಯಕ್ಕೆ ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲೂ ಕೂಡ ನಾವು 1/2 ಇಂಚು ಒಂದು ಮಾರ್ಕನ್ನು ಹಾಕ್ಬಿಟ್ಟು ಇದನ್ನು ಒಂದು ಲೈನ್ ಎಳ್ಕೊಳ್ಳಿ. ಇದನ್ನು ಕರೆಕ್ಟಾಗಿ ಒಂದು ಲೈನ್ ಎಳ್ಕೊಳ್ಳಿ.
ಲೈನ್ ಎಳ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಹಾಕೋದಕ್ಕೆ ಈಸಿ ಆಗುತ್ತೆ. ಮತ್ತು ಇಲ್ಲಿಂದ 1 ಇಂಚ್ಗೆ 1 ಮಾರ್ಕ್ ಹಾಕ್ಕೊಳ್ಳಿ, 1 ಇಂಚ್ ಇಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಏನು 1.25 ಇತ್ತು ಅಲ್ಲಿಗೂ ಕೂಡ 1.25 ಇಂಚ್ಗೆ 1 ಮಾರ್ಕನ್ನು ನೋಡಿ. ಇಲ್ಲಿಂದ ಮಧ್ಯಕ್ಕೆ 1 ಮಾರ್ಕ್ ಹಾಕ್ಕೊಂಡಿದ್ದೀನಿ, ಇಲ್ಲಿಂದ 1.25 ಹಾಕ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚ್ ತೆಗೆದುಕೊಂಡು 1 ಲೈನ್ ಎಳೆದು ಆ ಲೈನ್ಗೆ ನಾನು 1 ಇಂಚ್ಗೆ ಮತ್ತೆ 1 ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡಬೇಕು ಅಂದರೆ ಫ್ರೆಂಚ್ ಕರ್ವನ್ನು ತೆಗೆದುಕೊಳ್ಳಿ. ಫ್ರೆಂಚ್ ಕರ್ವ್ ತೆಗೆದುಕೊಂಡು ಈ ಮಾರ್ಕು ಮತ್ತು ಈ ಮಾರ್ಕು ಟಚ್ ಆಗೋ ಥರ ಒಂದು ಲೈನ್ ಹೇಳ್ಕೊಳ್ಳಿ. ಆವಾಗ ನಿಮ್ಮದು ಕರೆಕ್ಟಾಗಿ ಇಲ್ಲಿಗೆ ಹೋಗಿ ಇದಾಗುತ್ತೆ ನೋಡಿ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನೀವು ಇಲ್ಲೆಲ್ಲ ಇಳಿಸೋ ಅವಶ್ಯಕತೆ ಇಲ್ಲ, ಇಲ್ಲೋಗಿ ಟಚ್ ಆಗಬೇಕು, ಅದು ಕರೆಕ್ಟಾಗಿ ನಮಗೆ ಟಚ್ ಆಗುತ್ತೆ. ಬ್ಯಾಕಲ್ಲಿ ಕ್ಯಾನ್ವಾಸ್ ಹಾಕಿ ಏನಾದರೂ ಸಿಂಪಲ್ ಡಿಸೈನ್ ಮಾಡ್ತೀನಿ. ಆರ್ಮೋಲ್ ರೌಂಡಿಂಗ್ ಕರೆಕ್ಟಾಗಿ ನಮ್ಮದು ಬಂತು. ಬ್ಲೌಸ್ ಉದ್ದ ಆದಾಗ ಆಟೋಮೆಟಿಕಲಿ ಏನಾಗುತ್ತೆ, ಈ ಸೈಡ್ ಏನಿರುತ್ತೆ ಇದು ಜಾಸ್ತಿನೇ ಇರುತ್ತೆ. ಈ ಪಾರ್ಟು ಅಳತೆ ಬ್ಲೌಸಲ್ಲಿ ಒಂದ್ಸಲ ಚೆಕ್ ಮಾಡೋಣ. 1 ಇಂಚ್ ಎಕ್ಸ್ಟ್ರಾ ಇರಬೇಕು. ಏನು ಇದೆ ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ ಓಕೆ. ಇಲ್ಲಿ 1/4 ಇಂಚಷ್ಟು ನಾನು ಕಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಡಾಟ್ ಇದ್ದಾಗ ಕೆಳಗಡೆಗೆ ಬರುತ್ತೆ ಅನ್ನೋ ಕಾರಣಕ್ಕೆ. ಈಗ ಹಿಡಿದು ನೋಡೋಣ. 1 ಇಂಚ್ ಎಕ್ಸ್ಟ್ರಾ ಇರಬೇಕು. ಏನು ಇದಿದೆಯೋ ನೋಡಿ, ಕರೆಕ್ಟಾಗಿ ನಾನು ಸ್ಟಿಚಿಂಗ್ ಹತ್ರ ಇಟ್ಕೊಂಡಿದ್ದೀನಿ. 1 ಇಂಚ್ ಇದೆ, ಇಲ್ಲ 1/2 ಇಂಚ್ ಹೋಗಿ, ಇಲ್ಲ 1/2 ಇಂಚ್ ಹೋಗಿ ಚೂರು ಟ್ರಿಮ್ ಮಾಡಿದ್ರೆ ಓಕೆ, ಕರೆಕ್ಟಾಗಿ ನಮಗೆ ಸಿಗುತ್ತೆ. ಒಂದ್ಸಲ ಆ ರೀತಿ ಚೆಕ್ ಮಾಡ್ಕೊಂಬಿಡಿ. ಅವಾಗೇನಾಗುತ್ತೆ, ಇಲ್ಲೂ 1/2 ಇಂಚ್ ಬಿಟ್ಬಿಡೋಣ ಸ್ಟಿಚಿಂಗಿಗೆ, ಇಲ್ಲೂ 1/2 ಇಂಚ್ ಬಿಟ್ಬಿಟ್ಟು ಈಗೇನು ರೆಡಿ ಇರುತ್ತೆ ಅದು ನೋಡಿಕೊಂಡ್ರೆ ನಿಮ್ಮದು ಕರೆಕ್ಟಾಗಿ ಬರುತ್ತೆ. ಅಳತೆ ಬ್ಲೌಸಲ್ಲಿ ಏನಿದೆಯೋ ಅವ್ರು ಕರೆಕ್ಟಾಗಿ ಇದೆ ಅಂತ ಕೊಟ್ಟಾಗ ಕರೆಕ್ಟಾಗಿ ನಮಗೆ ಸಿಗುತ್ತೆ ನೋಡಿ. ಕರೆಕ್ಟಾಗಿ ಅಷ್ಟಕ್ಕೆ ನಮಗೆ ಸಿಗುತ್ತೆ. ಈ ಕಡೆನೂ ಬಿಟ್ಟಿದ್ದೀನಿ, ಈ ಕಡೆನೂ ಬಿಟ್ಟಿದ್ದೀನಿ, ಸರಿ ಹೋಗುತ್ತೆ. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾವು ಫಸ್ಟ್ ಏನು ಮಾಡ್ತೀನಿ ಅಂದರೆ, ಏನು ಬ್ಲೌಸಲ್ಲಿ ಏನು ಲೋಯರ್ ಚೆಸ್ಟ್ ಯಾರೋ ಕೇಳಿದ್ರ ಲೋಯರ್ ಚೆಸ್ಟ್ ಅಂದರೆ ಏನು ಅಂತ. ನಮ್ಮ ಚೆಸ್ಟ್ ಏನು ಇರುತ್ತೆ ತೋರಿಸ್ತೀನಿ ರೀ. ನೋಡಿ, ನಾನು ಮೆಜರ್ಮೆಂಟ್ ಬುಕ್ ಅಂತ ತರಿಸಿದ್ದೀನಿ ರಾಜಾರಾಣಿ ಕೋಚಿಂಗಿಂದ. ಇದರೊಳಗಡೆ ಲೋಯರ್ ಚೆಸ್ಟ್ ಯಾವ ರೀತಿ ಬ್ಲೌಸ್ ಅಳತೆ ತೊಗೊಳೋದು ಅನ್ನೋದನ್ನು ತೋರಿಸಿದ್ದಾರೆ. ನಾನು ಇವ್ರದ್ದು ಕ್ಲಾಸ್ ತಗೊಂಡಾಗ ಕೂಡ ನನಗೆ ಹೇಳಿದರು. ನನ್ನ ಕ್ಲಾಸಲ್ಲಿ ಇವೆಲ್ಲ ಸಿಕ್ಕಿದ್ದಾವೆ, ನನ್ನ ಕ್ಲಾಸಲ್ಲಿ ಇದೆ ಅದು ಯಾವ ರೀತಿ ಅಳತೆ ತೊಗೊಳೋದು ಅನ್ನೋದನ್ನು ತೋರಿಸಿದ್ದಾರೆ. ಲೋಯರ್ ಚೆಸ್ಟನ್ನು ಇಲ್ಲಿ ಹೇಳಿದ್ದಾರೆ, ಏನೇನು ನಾವು ಕರೆಕ್ಟಾಗಿ ತೊಗೊಬೇಕು ಬಾಡಿ ಅಳತೆ ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಲೋಯರ್ ಚೆಸ್ಟ್ ತೋರಿಸ್ತೀನಿ, ಲೋಯರ್ ಚೆಸ್ಟ್ ಎಲ್ಲಿಗೆ ಬರುತ್ತೆ ಅಂತ. ನೋಡಿ, ಇಲ್ಲಿದೆ. ಎಲ್ಲಿ ಬ್ಲೌಸ್ ಅಳತೆ ನಾವು ತೊಗೊಬೇಕು ಅಂದರೆ ಎಲ್ಲಿಂದ ಎಷ್ಟೆಷ್ಟು ತೊಗೊಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನೆಕ್ ಎಷ್ಟು ತೊಗೊಬೇಕು, ಶೋಲ್ಡರ್ ಎಷ್ಟು ತೊಗೊಬೇಕು, ಬ್ಯಾಕ್ ಲೆಂತ್ ಎಷ್ಟು ತೊಗೊಬೇಕು, ಸೊಂಟ ಹೆಂಗೆ ತೊಗೋಬೇಕು, ಮತ್ತು ಅಪೆಕ್ಸ್ ಪಾಯಿಂಟ್ ಯಾವ ರೀತಿ ತೊಗೊಬೇಕು. ಲೋಯರ್ ಚೆಸ್ಟ್ ನಾನು ಹೇಳ್ತಾ ಇರ್ತೀನಿ, ಇವರಿಂದಲೇ ನಾನು ತಿಳ್ಕೊಂಡಿದ್ದು ಲೋಯರ್ ಚೆಸ್ಟ್ ಅಂದರೆ ಚೆಸ್ಟಿಂದ ಕೆಳಗಡಿಕೆ ಕರೆಕ್ಟಾಗಿ ಬರುತ್ತಲ್ಲ, ಅದನ್ನು ಲೋಯರ್ ಚೆಸ್ಟ್ ಅಂತ ಕರಿತೀವಿ. ಅಲ್ಲಿಗೆ ತೊಗೊಂಡ್ರೆ ನಾವು ಕೆಳಗಡೆಗೆ ಬೆಲ್ಟ್ ಪಟ್ಟಿ ಎಕ್ಸ್ಟ್ರಾ ತೊಗೊಳೋದಕ್ಕೆ ಸರ್ ಹೋಗ್ತದೆ. ಫ್ರಂಟ್ ಡೀಪು ಮತ್ತು ಅಪೆಕ್ಸ್ ಪಾಯಿಂಟು, ಬ್ಲೌಸ್ ಲೆಂತು, ಫ್ರಂಟ್ ಲೆಂತು ತೊಗೊಂಡಿದ್ದಾರೆ, ಬ್ಯಾಕ್ ಲೆಂತು ತೊಗೊತಾರೆ, ಮತ್ತು ನೆಕ್ ರೌಂಡು ಇವೆಲ್ಲ ನಮಗೆ ಎಲ್ಲಿ ಅಂದರೆ ಏನು ಯಾವಾಗ ಯೂಸ್ ಆಗುತ್ತೆ ಆ ನೆಕ್ ಅಂತ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಏನಿರುತ್ತೆ ಈ ಥರ ನೆಕ್ಗಳಿಗೆ ನಮಗೂ ಏನಾಗುತ್ತೆ ಅದು ಯೂಸ್ ಆಗುತ್ತೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ, ನಾವು ಯಾವ ರೀತಿ ಅಳತೆ ತೊಗೊಬೇಕು ಅನ್ನೋದನ್ನು ಕೂಡ ನನಗೆ ಫುಲ್ಲು ಕೊಟ್ಟಿದ್ದಾರೆ. ಆಮೇಲೆ ಇದರೊಳಗೆ ಇನ್ನೇನು ಇಲ್ಲ ಫ್ರೆಂಡ್ಸ್, ಇದು ಬಂದು ಮೆಜರ್ಮೆಂಟ್ ಬುಕ್ಕು. ಅಂದರೆ ನಾವು ಯಾರಾದರೂ ಹೊಸ ಕ್ಲೈಂಟ್ಗಳಿಗೆ ಕೊಟ್ಟಾಗ ಅವ್ರ ಹತ್ರ ನಾವು ಯಾವ ರೀತಿ ಅಳತೆ ತೊಗೊಬೇಕು ಅಂತ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ ಇದರೊಳಗಡೆ. ಮತ್ತು ಯಾವ ರೀತಿ ತೊಗೊಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕ್ಲೈಂಟ್ ನೇಮು, ಆರ್ಡರ್ ಡೇಟು, ರಿಸೀವ್ ಡೇಟು, ಟೋಟಲ್ ಡೇಸು ಮತ್ತು ಮೊಬೈಲ್ ನಂಬರ್ ಇಷ್ಟನ್ನು ತೊಗೊಬೇಕು. ಆಮೇಲೆ ಇರೋದೆಲ್ಲ ಏನಪ್ಪ ಅಂದರೆ ನಾವು ಏನು ಕ್ಲೈಂಟ್ ನೇಮನ್ನು ತೊಗೊಳ್ಕೊಂಡಿದ್ದೀವಿ ಅದ್ರ ಬಗ್ಗೆ, ಮತ್ತು ಇಲ್ಲಿ ಪಿಕ್ಚರನ್ನು ಹಾಕೊಬೇಕು, ನಾವು ಯಾವ ಬ್ಲೌಸ್ ಸ್ಟಿಚ್ ಮಾಡಬೇಕು ಅನ್ನೋದನ್ನು
ಹಾಕ್ಕೊಬೇಕು. ಮತ್ತು ಫ್ಯಾಬ್ರಿಕ್ ಗಂಟು ಹಾಕಬೇಕು. ಏನು ರಿಕ್ವೈರ್ಮೆಂಟ್ ಅವ್ರು ಏನು ಹೇಳಿರ್ತಾರೆ ಆಲ್ಟ್ರೇಷನ್ ಅದನ್ನ ಇಲ್ಲಿ ಬರ್ಕೊಳೋದು. ಆ ಥರ ನಾನಿಲ್ಲಿ 50 ಜನದ್ದನ್ನು ಬರ್ಕೊಳೋ ಅಷ್ಟು ಕಸ್ಟಮರ್ಸ್ದು ನನಗಿಲ್ಲಿ ಬುಕ್ ಸಿಕ್ಕಿದೆ. ಇದು ನನಗೆ 650 ರುಪೀಸಿಗೆ ಸಿಕ್ತು. ನೀವು ಅವರ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಬೋದು. ಇದರೊಳಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಬೇಕಾದ್ರೆ ಡೀಟೇಲಾಗಿ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ಯಾವ ರೀತಿ ಬಾಡಿ ಅಳತೆ ತೊಗೊಳ್ಳೋದು ಅಂದರೆ ನಾನು ಬೇಕಾದ್ರೆ ಡೀಟೇಲಾಗಿ ಆ ಬುಕ್ಕಲ್ಲಿ ಏನಿದೆಯೋ ಅದ್ರ ಥರ ನಾನು ಅದರೊಳಗೆ ಏನಿದೆಯೋ ಅದನ್ನು ಓದಿ ಹೇಳ್ತೀನಿ. ನೀವು ಇಷ್ಟಪಟ್ಟರೆ ಮಾತ್ರ, ಇಲ್ಲ ಅಂದರೆ ಇಲ್ಲ. ಈಗ ಅಳತೆ ಲೋಯರ್ ಚೆಸ್ಟ್ ಈಗೇನು ತೋರಿಸ್ತೆ ಚೆಸ್ಟಿಂದ ಕೆಳಗಡಿಕೆ ನಾನು ಸುಮಾರು ಅವ್ರ ಕ್ಲಾಸ್ ತೊಗೊಂಡ್ಮೇಲೆ ನಾನು ಸೇಮ್ ಅವ್ರು ಏನು ಹೇಳ್ಕೊಟ್ಟಿದ್ದಾರೋ ಅದ್ರ ಪ್ರಕಾರನೇ ನಾನು ತೋರಿಸ್ತಾ ಇರೋದು. ಪ್ಲಸ್ ನಾವೇನು ಮಾಡ್ತೀನಿ ನಾನು ಅಂತಂದರೆ ಅವ್ರು ಲೋಯರ್ ಚೆಸ್ಟ್ ತೊಗೊಂಡು ಕೆಳಗಡೆ ಬೆಡ್ ಪಟ್ಟಿಗೆ ನಾನು ಎಕ್ಸ್ಟ್ರಾ ತೊಗೊತೀನಿ. ಮುಂಚೆ ಎಲ್ಲ ನಾವು ಬ್ಲೌಸ್ ಲೆಂತ್ ತೊಗೊಂಡು ಅದಕ್ಕೆ 3 ಇಂಚೋ ಅಥವಾ 2 ಇಂಚೋ 2.5 ಇಂಚೋ ತೊಗೊಂಬಿಡಿ ಅಂತ ಹೇಳ್ತಿದ್ದೋ. ಅದೇನಾಗುತ್ತೆ ಚೆಸ್ಟ್ ಮೇಲೆ ಬಂದು ಕೂರುತ್ತೆ ನಮ್ಮ ಬೆಡ್ ಪಟ್ಟಿ. ಹಂಗೆ ಆಗಬಾರ್ದು. ಚೆಸ್ಟಿಂದ ಕರೆಕ್ಟಾಗಿ ಕೆಳಗಡಿಕೆ ಇಲ್ಲಿ ಚೆಸ್ಟಿಂದ ಕೆಳಗಡಿಕೆ ಕೂರಬೇಕು ಅನ್ನಂಗಿದ್ರೆ ಆ ರೀತಿಯೇ ಫಾಲೋ ಮಾಡಬೇಕು ನಾವು. ಮತ್ತು ಬ್ಲೌಸಿಂದ ಇದು ನೋಡ್ಕೊಬೇಕು. ಇದು ಅವರು ಅವ್ರ ಕ್ಲಾಸ್ ತೊಗೊಂಡ್ಮೇಲೆ ನಾನು ಇದನ್ನು ಹೊಲ್ದಿರೋದು. ಹಂಗಾಗಿ ಇದು ಕರೆಕ್ಟಾಗಿ ಆಗುತ್ತೆ. 13 ಇಂಚಿದೆ ಫ್ರೆಂಡ್ಸ್. ಲೋಯರ್ ಚೆಸ್ಟ್ ಬಂದು 13 ಇಂಚಿದೆ. ನಾವು ಇನ್ನೇನು ಲೋಯರ್ ಚೆಸ್ಟ್ ಎಲ್ಲಿಂದ ತೊಗೊಬೇಕು ಅಂದ್ರೆ ಏನು ಡಾಟ್ ಹಿಡಿದಿರ್ತೀವಿ ಅಲ್ಲಿ ಸ್ಟಿಚ್ ಇರುತ್ತಲ್ಲ ಅಲ್ಲಿಗೆ ತೆಗೆದುಕೊಂಡ್ರೆ ಸಾಕಾಗುತ್ತೆ. 13 ಇಂಚಿದೆ. ಅದಕ್ಕೆ ನಾವು 1 ಇಂಚನ್ನು ಆ್ಯಡ್ ಮಾಡಬೇಕು. 14 ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊತೀನಿ ನಾನು. 13 1 14 ಕರೆಕ್ಟಾಗಿ 14 ಇಂಚಿಗೆ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಥರ ಇನ್ನು 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ 1/2 ಇಂಚ್ ಏನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೆ ಅದಕ್ಕೆ ಒಂದು ಲೈನ್ ಎಳ್ಕೊಳ್ಳೋಣ. 1/2 ಇಂಚ್ ಏನು ತೆಗೆದುಕೊಂಡಿದ್ದೆ ಅದಕ್ಕೊಂದು ಲೈನ್ ಎಳ್ಕೊಳ್ಳಿ. ಅದು ಹೇಳ್ತೀನಿ ನಾನು ಏನಕ್ಕೆ ಅಂತ. ಇಲ್ಲಿ ನೆಕ್ ಬಂದು ನಾನು ಇವರಿಗೆ ತಗೊಳ್ಳೋದು 2.5 ಅಥವಾ 2.25ವರೆಗೂ. ಈ ಕ್ಲಾಸಲ್ಲಿ ಏನಿದೆ ಅದನ್ನು ಅವ್ರು 3 ಇಂಚ್ವರೆಗೂ ಹೇಳ್ತಾರೆ. ಆದರೆ ನಾನಿಲ್ಲಿ 2.25ಗೆ ತೆಗೆದುಕೊತಾ ಇದ್ದೀನಿ. ಯಾಕಂದರೆ ನಮ್ದು ಇನ್ನೂ ಥ್ರೆಡ್ ಪೈಪಿಂಗು ಅದೆಲ್ಲ ಹೋದರೆ ಕರೆಕ್ಟಾಗಿ ನಮ್ಮದು ಅವರಲ್ತಿಗೆ ಬರುತ್ತೆ. ಮತ್ತು ಬ್ಯಾಕಲ್ಲಿ 3.5 ಇಂಚು ಶೋಲ್ಡರ್ ತೆಗೆದುಕೊಂಡಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ತೆಗೆದುಕೊತೀನಿ. ಮತ್ತು ಇಲ್ಲೂ ಅಷ್ಟೇ ಆರ್ಮೋಲ್ ರೌಂಡಿಂಗ್ 6.5 ಬ್ಯಾಕಲ್ಲಿ ತೆಗೆದುಕೊಂಡಿದ್ದೆ. ಇಲ್ಲೂ ಅಷ್ಟೇ ತೆಗೆದುಕೊತೀನಿ. ಮತ್ತು ಎದೆ ಸುತ್ತಾಳ್ತೆ 10.5. ನಾನಿಲ್ಲಿ 11 ಇಂಚುವರೆಗೂ ನಾನಿಲ್ಲಿ ಹೋಗ್ತೀನಿ. 11 ಇಂಚು ಅಥವಾ 1/4 ಇಂಚು ಜಾಸ್ತಿ. ಅದೊಂದು 1/4 ಇಂಚು ಆ ಕಡೆ ಈ ಕಡೆ ಇದೆ ಫ್ರೆಂಡ್ಸ್. ಹಂಗಾಗಿ 11.25 ತೆಗೆದುಕೊತೀನಿ. ಇಲ್ಲಿ +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ನೆಕ್ ಡೀಪ್ 7.25ವರೆಗೂ ಇದೆ. 7.25 ಇಲ್ಲಿ ಏನು ಬರುತ್ತೋ ಅದನ್ನೇ ತೆಗೆದುಕೊತಾ ಇದ್ದೀನಿ. ಮತ್ತು ಇಲ್ಲೂ ಕೂಡ ನಾನು 3 ಇಂಚು ಅಥವಾ 3.5 ಇಂಚು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರಾಡನ್ನು ತೊಗೊಬೋದು. ಅದರೊಳಗೆ ಯಾವುದೇ ಚೇಂಜಸ್ ಇರಲ್ಲ. ನೀವು ಬೇಕಾದ್ರೆ ಸೇಮ್ ಬೇಕಾದ್ರೂ ತೊಗೊಬೋದು. ಅಕಸ್ಮಾತ್ 1/2 ಇಂಚ್ ಹೆಚ್ಚಿಸ್ಬಿಟ್ಟು ಬೇಕಾದರೂ ನೀವು ತೊಗೊಬೋದು, ತೊಂದರೆ ಇಲ್ಲ. ನಾವು ಇಲ್ಲೇ ಹೆಚ್ಚಿರ್ತೀವಿ, ಇಲ್ಲೆಲ್ಲ ಹೆಚ್ಚಿರಲ್ಲ. ಇಲ್ಲಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವು ಹೆಚ್ಚಿಸಿದ್ರು ಕೂಡ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ಇದರೊಳಗೂ ಅಷ್ಟೇ. ಇದರಲ್ಲಿ ಏನೇನು ಚೇಂಜಸ್ ನೋಡಿ, ನಾನು ತುಂಬಾ ಚೇಂಜಸ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಕಟ್ಟಿಂಗಲ್ಲಿ. ಇದನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಬೇಕು. ಅವ್ರು ಸೇಮ್ ಹಿಂಗೆ ತೋರಿಸೋದು. ಟೇಪನ್ನು ಯಾವಾಗಲೂ ಫೋಲ್ಡ್ ಮಾಡಿ ಇಟ್ಕೊತಾರೆ. ಮಧ್ಯಕ್ಕೆ ಮಾಡಬೇಕು. ಮತ್ತು ಇಲ್ಲಿಂದ 1/2 ಇಂಚಿಗೆ 1 ಮಾರ್ಕ್ ಹಾಕ್ಕೊಳ್ಳಿ. ಏನು ಅರ್ಧಕ್ಕೆ ಹಾಕಿರ್ತೀವಿ 1 ಮಾರ್ಕಿಂಗು ಅಲ್ಲಿಂದ 1/2 ಇಂಚಿಗೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾರ್ಮಲ್ ಮಾರ್ಕಿಂಗ್ 3/4 ಇಂಚಿಗೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿಂದ 1 ಇಂಚ್ಗೆ ಹಾಕ್ಬಿಟ್ಟು ನಾವು ಈ ಲೈನ್ಗಳನ್ನು ಸೇರಿಸ್ಬೇಕು ಈಗ. ಮತ್ತು ಇದೇನು ಶೋಲ್ಡರ್ ಇದೆ ಇದು ಮತ್ತು ಇದನ್ನು ಸೇರಿಸ್ಕೊಳ್ಳಿ. ನಾರ್ಮಲಾಗಿ ಸೇರಿಸ್ಕೊಳ್ಳಿ. ಇದೇ ಫೈನಲ್ ಅಲ್ಲ. ಮತ್ತು ಇನ್ನೊಂದು ಮಾರ್ಕಿಂಗನ್ನು ಹಾಕ್ತೀವಿ ನಾವು. ಮತ್ತು ಇಲ್ಲಿಂದ ನಾನು 3 ಇಂಚ್ಗೆ 1 ಮಾರ್ಕನ್ನು ಹಾಕ್ತೀನಿ. ಮತ್ತು 3 ಇಂಚ್ಗೆ 1 ಮಾರ್ಕನ್ನು ಹಾಕ್ತೀನಿ. 3 ಇಂಚ್ಗೆ ಹಾಕಿ ಟೋಟಲ್ 5 ಇಂಚಸ್. ಸಾರಿ, ಇಲ್ಲಿಂದ 5 ಇಂಚ್, ಇಲ್ಲಿಂದ 1 ಇಂಚ್ಗೆ ನಾನು ಮೇಲ್ಗಡೆಗೆ ಹಾಕ್ಕೊತಾ ಇದ್ದೀನಿ. 1 ಇಂಚ್ಗೆ ಟೋಟಲ್ 5 ಇಂಚಸ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ನೋಡ್ಬೋದು ನೀವು. ಅಲ್ಲಿಗೆ ಬಂತು, ನಾವೇನು ಹಾಕ್ಕೊಂಡಿರ್ತೀವಿ ಅಲ್ಲಿಗೆ ಬರುತ್ತೆ. ಅನ್ಕೊಬೋದು ಇವ್ರೇನು ಇದು ಮಾಡ್ತಾ ಇದ್ದಾರಂತ. ಇಲ್ಲಿ ಏನು ಹಾಕ್ಕೊಂಡಿದ್ದೆ ಅದ್ರ ಮಧ್ಯಕ್ಕೆ ಕರೆಕ್ಟಾಗಿ ಬಂತು. ನಾನು ಇಲ್ಲಿಂದ 5 ಇಂಚಸ್ ಹಾಕೋಕ್ಕೆ ಇಲ್ಲಿಂದ 3, ಇಲ್ಲಿಂದ 3, ಟೋಟಲ್ 6 ಇಂಚಸ್ ಇದೆ. ತೋರಿಸ್ತೀನಿ ಇನ್ನೊಂದ್ಸಲ ನೋಡಿ. 6 ಇಂಚಸ್ ಇದೆ. ಏನು ಇಲ್ಲಿಂದ 1 ಇಂಚು ನಾನು 1/2 ಇಂಚ್ ಹಾಕ್ಕೊಂಡಿದ್ನ ಅಲ್ಲಿಂದ 1 ಇಂಚ್ ಮೇಲ್ಗೆ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ 5 ಇಂಚಸ್ಗೆ ನಾನು ಇಲ್ಲಿ ಏನು 1/2 ಇಂಚ್ ಬಿಟ್ಕೊಂಡಿದ್ದೆ ಆ ಎಡ್ಜಿಗೆ ಹಾಕ್ಕೊಳ್ಳಿ. ಅಲ್ಲಿಗೆ ಅವಾಗ ನಮ್ಮದು ಡಾಟ್ ಪಾಯಿಂಟ್ ಏನಿದೆ ಅದು ಕರೆಕ್ಟಾಗಿ ಬರುತ್ತೆ. ಇಲ್ಲೂ ಕೂಡ 1.5 ಇಂಚು 1.5 ಇಂಚು ನೋಡಿಕೊಂಡು ಈ ಕಡೆ 1.5 ಈ ಕಡೆ 1.5 ನೋಡಿಕೊಂಡು ಹೈಟ್ ಕೂಡ 3 ಇಂಚ್ಗೆ ಮಾಡ್ಕೊಳ್ಳೋಣ. ಆ ಥರ ಮಾಡ್ಕೊಳ್ಳಿ.
ಈಗ ನಾವು ಈ ಥರ ಹಾಕಿದ್ದೀವಲ್ಲ, ಈ ಕೆಳಗಡೆ ಏನು ತೊಗೊಂಡೋಗಿದ್ದೀನಿ ಅಲ್ಲಿಗೆ ನಾನು ಬಂದು ಈ ಥರ ಮಾಡ್ತೀನಿ. ಇಲ್ಲೂ ಕೂಡ ಅಷ್ಟೇ 1 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಸೇಮ್ ಈ ಥರ ಮಾಡ್ಕೊಂಡಾದ್ಮೇಲೆ ಈಗ ಮತ್ತೆ ಏನು ಮಾಡ್ತೀವಿ, ಇಲ್ಲಿ ಮಾರ್ಕಿಂಗ್ ಹಾಕಿದ್ವು. ಇದು ಅಷ್ಟೇನೆ ಸೇಮ್ ಮೆಥಡ್, ಏನು ಚೇಂಜಸ್ ಇಲ್ಲ. ಈ ಕಡೆ ಟೋಟಲಾಗಿ 3/4 ಇಂಚು ಅವ್ರು ಹೇಳಿರೋದು ಏನು ಆರ್ಮೋಲ್ ಡಾಟ್ ಯಾವ್ಯಾವ್ದು ಎಷ್ಟೆಷ್ಟು ಇರಬೇಕು ಅಂತ ಹೇಳಿದಾರಲ್ಲ, ಈ ಡಾಟ್ ಬಂದು 3/4 ಇಂಚ್ ಇರಬೇಕು ಟೋಟಲಾಗಿ. ಇದು ಬಂದು ಕಾಮನ್ನಾಗಿ ನಾವು 3 ಇಂಚಸ್ಸನ್ನು ತೊಗೊತೀವಿ. ಟೋಟಲಾಗಿ 3/4 ಇಂಚಸ್ ಹಿಡಿಬೇಕು ಇದನ್ನು. ಮತ್ತು ಇಲ್ಲಿ ಬಂದು 1 ಇಂಚ್ಗೆ ಹಾಕ್ಕೊಳ್ಳಿ. ಇವೆರಡನ್ನ ಅವ್ರೇನು ಮಾಡ್ತಾರೆ, ಈ ಥರ ಮಾಡಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಸೆಂಟರನ್ನು ಕಂಡುಹಿಡ್ಕೊತಾರೆ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನು ಇಲ್ಲ. ಈಗ ಈ ಪಾಯಿಂಟು ಮತ್ತು ಈ ಪಾಯಿಂಟನ್ನು ಸೇರಿಸ್ಬೇಕು ನಾವು. ಸೇರಿಸ್ಬಿಟ್ಟು ಇದು ಕೂಡ ಅಷ್ಟೇ 3.5 ಇಂಚಸ್ ಅಷ್ಟೇ ಇರಬೇಕು. 3.5 ಇಂಚಸ್ ಹಾಕ್ಕೊಳ್ಳಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಇದು ಬಂದು 1 ಇಂಚಸ್ವರೆಗೂ ನಾವೇನು ಮಾಡ್ತೀವಿ, ಡಾಟನ್ನು ಹಿಡಿಬೇಕು. ಇಲ್ಲಿ ಮುಂಚೆ ಎಲ್ಲ ನಾವು 1/2 ಇಂಚು ಸ್ವಲ್ಪನೇ ಹಿಡಿತಿದ್ವಿ, ಹಂಗಾಗಿ ರಿಂಕಸ್ಗಳೆಲ್ಲ ಬರ್ತಾ ಇತ್ತು. ಈಗ ನಾವು 1 ಇಂಚ್ವರೆಗೂ ಹಿಡಿಬೇಕು. ಅವಾಗ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಮತ್ತು ಇದು ಹೈಟ್ ಇದೆ, ಇದು ಡೌನ್ ಇರೋದ್ರಿಂದ ಇದೊಂದು ಪಾಯಿಂಟು ಅಲ್ಲ. ನಾನು ಈ ಥರ ಹೇಳ್ತಾ ಇದ್ದೀನಿ, ಆದರೆ ಅವ್ರು ಆ ಥರ ಹೇಳಲ್ಲ. ಏನಂದರೆ ಇಲ್ಲಿ ಎಷ್ಟಿರುತ್ತೋ ಅಳತೆ ನೋಡ್ಕೊಳ್ಳಿ. ಇಲ್ಲಿ 4 ಇಂಚಸ್ ಇದ್ದರೆ ಈ ಕಡೆ ಹಿಂಗೆ ತಿರುಗಿಸ್ಬಿಟ್ಟು 4 ಇಂಚಸ್ವರೆಗೂ ಎಲ್ಲೈತೋ ಲೈನ್ ಹಾಕ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಅದೊಂದು 1/4 ಇಂಚಿಗೆ ಹೆಚ್ಚಿಸಿದ್ರೆ ಅದು ಕರೆಕ್ಟಾಗೆ ಬಂದಿರುತ್ತೆ. ಮತ್ತು ಇಲ್ಲಿ ಕಂಪಲ್ಸರಿ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಅವರು ಪ್ರತಿಯೊಂದು ಟೇಪಲ್ಲೇ ಹೇಳ್ತಾರೆ ನೋಡಿ. ಈ ಥರ ಒಂದು ಮಾರ್ಕ್ ಹಾಕ್ಕೊಂಡ್ರೆ ಮುಗೀತು. ನಿಮ್ಗೆ ಅಕಸ್ಮಾತ್ ಕಟ್ ಮಾಡೋಕ್ಕೆ ಹಿಂಗೆ ಮಾಡಬೇಕಾದ್ರೂ ಮಾಡ್ಬೋದು. ಈಸಿ ಮೆಥಡ್ ಏನಪ್ಪ ಅಂದರೆ ಇದಿಷ್ಟೇ ಫ್ರಂಟ್ ಕಟ್ಟಿಂಗು. ಈಸಿ ಮೆಥಡ್ ನಾವು ಏನಪ್ಪ ಮಾಡ್ತೀವಿ ಅಂದರೆ ಇದನ್ನು ತೊಗೊಂಬಂದು ಇಲ್ಲಿ ಡಾಟ್ ಹಿಡಿಬೇಕಾದ್ರೆ ಸೇಮ್ ಮೆಥಡನ್ನು ಫಾಲೋ ಮಾಡ್ತೀವಿ ನೋಡಿ. ಈಗ ಕರೆಕ್ಟಾಗಿ ನಾವೇನು ಮಾರ್ಕ್ ಹಾಕಿದ್ವಿ ಆ ಮಾರ್ಕು ಮತ್ತು ಆ ಮಾರ್ಕು ಸೇರ್ತು. ಈಗೇನು ಮಾಡ್ತೀವಿ, ಇಲ್ಲಿ ಗುಂಡ್ಪಿನ್ ಹಾಕ್ಬಿಟ್ಟು ಕಟ್ ಮಾಡಿಬಿಡ್ತೀನಿ. ಅದಕ್ಕೂ ಮುಂಚೆ ಅಳತೆ ನೋಡ್ಕೊತೀವಿ, ಆರ್ಮೋಲ್ ನೋಡಿಕೊಂಡು ಇನ್ನು ಬೇಕಾ ಅಕಸ್ಮಾತು ಅಷ್ಟೇ ಸಾಕಾ ಅಂತ ನೋಡಿಬಿಟ್ಟು ನಾವೇನು ಮಾಡ್ತೀವಿ, ಕಟಿಂಗ್ ಮಾಡ್ತೀವಿ. ಫಸ್ಟೇ ಕಟಿಂಗ್ ಮಾಡಲ್ಲ. ನೀವು ಆರ್ಮೋಲ್ ರೌಂಡಿಂಗ್ ನೋಡಲ್ಲ ಅಂತೀರಾ, ನೋಡಿರ್ತೀನಿ ನಾನು. ಮತ್ತು ಈಗ ಹೇಳ್ಬೇಕು ಅಂದರೆ ನಾವು ತೊಗೊಂಡಿರೋ ಅಳತೆಗೆ ಕರೆಕ್ಟಾಗಿ ಇರುತ್ತೆ ನೋಡಿ. ಇಲ್ಲಿ ಹಾಕಿರೋಂತಹ ಮಾರ್ಕು ನಾವು ಈ ಮಾರ್ಕು ಮತ್ತು ಈ ಮಾರ್ಕನ್ನು ಡಾಟ್ ಹಿಡಿಬೇಕಾದ್ರೆ ಸೇಮ್ ಹಿಡಿತೀವಿ. ಈಗ ನೋಡಿ 1/4 ಇಂಚ್ ಏನು ಎಕ್ಸ್ಟ್ರಾ ಮಾಡ್ಕೊಂಡಿದ್ವಿ ಅದು ಆರಾಮಾಗಿ ನಮ್ಮದು ಕಂಕ್ಲು ಶೇಪ್ ಬಂತು. ಈಗ ಹಿಡ್ಕೊಂಡು ನೋಡಿ ಒಂದು ಸಲ, ಏನು ನಮ್ಮದು ಆರ್ಮೋಲ್ ರೌಂಡಿಂಗ್ ಇರುತ್ತೆ. ಸಲ ಚೆಕ್ ಮಾಡಿ. ನಮ್ಮದು ಇಲ್ಲಿ 1/2 ಇಂಚು ಅಕಸ್ಮಾತ್ ಬೇಕು ಅಂದರೆ ಏನು ಮಾಡ್ಬೋದು, ಇನ್ನೂ ಒಂದು ಸ್ವಲ್ಪ ಇಳಿಸ್ಕೊಬೋದು, ಏನು ತೊಂದರೆ ಇಲ್ಲ. ಆರ್ಮೋಲ್ ರೌಂಡಿಂಗು ಗಾಬರಿ ಎಲ್ಲ ಆಗೋಷ್ಟು ಏನಿಲ್ಲ. ಬೇಕು ಅಂದರೆ ಅವರ ಸೇಮ್ ಇದೇ ಪ್ರಕಾರನೇ ಟೇಪಲ್ಲಿ ಅಳತೆ ಮಾಡ್ತಾರೆ, ಅಥವಾ ನಾವು ಬ್ಲೌಸಲ್ಲಿ ಬೇಕಾದ್ರೂ ಅಳತೆ ಮಾಡ್ಬೋದು. ಆಲ್ರೆಡಿ ಇದು ಸ್ಟಿಚಿಂಗ್ ಆಗಿರುತ್ತಲ್ಲ, ಒಂದು ಸಲ ಚೆಕ್ ಮಾಡಿ ಕರೆಕ್ಟಾಯಿತು ಅಂದರೆ ಓಕೆ. ಇನ್ನೂ ಒಂದು ಪಾಯಿಂಟ್ ಏನಾದರೂ ಮಾಡಬೇಕಾ ನೋಡಿ. 100% ಕರೆಕ್ಟಾಗೇ ಬಂತು. ನಮ್ಮದೇನು ಒಂಚೂರು ಆ ಕಡೆ ಈ ಕಡೆ ಆಗಿರಲ್ಲ. ಈ ಮೆಥಡನ್ನು ಫಾಲೋ ಮಾಡಿ ಆರಾಮ್ಸೆ ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಈಗ ಇಲ್ಲೂ ಅಷ್ಟೇನೆ. ಈಗ ಇದನ್ನು ನಾವು ಈ ಥರನೇ ಕಟ್ ಮಾಡ್ಕೊತೀವಿ. ಏನು ಈಗ ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ, ಈ ಥರ ಕಟ್ ಮಾಡ್ಕೊಂಡಾಗ ಆ ಕಡೆ ಈ ಕಡೆ ಎಲ್ಲ ಹೋಗಲ್ಲ. ನಿಮ್ಮದು ಏನಿರುತ್ತೆ ಆರ್ಮೋಲ್ ಶೇಪ್ ಏನಿರುತ್ತೆ ಅದು ಯಾವ ಕಡೆನೂ ಕೂಡ ಹೋಗಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ, ಬ್ಲೌಸು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಓಪನ್ ಮಾಡಿದ್ರೆ ನಿಮ್ಗೆ ಅನಿಸ್ತಿರುತ್ತೆ ಅಗಲ ಅಂತ, ಆದರೆ ನಾವೇನು ಸ್ಟಿಚ್ ಹಾಕ್ತೀವಿ ನೋಡಿ ಶೇಪೇ ಇರಲ್ಲ ಹೇಳಬೇಕು ಅಂದರೆ. ಆದರೆ ಸ್ಟಿಚ್ ಹಾಕಿದ್ಮೇಲೆ ಅದು ಆಟೋಮೆಟಿಕಲಿ ಶೇಪ್ ಬಂದುಬಿಡುತ್ತೆ. ಅದು ನೋಡಿ ಇಲ್ಲಿ ಸ್ಟಿಚ್ ನೋಡಿ ಈ ಥರನೇ ಬರಬೇಕು. ಆರ್ಮೋಲ್ ರೌಂಡಿಂಗ್ ಈ ಥರ ನೀಟಾಗಿ ಬರುತ್ತೆ. ನಾವೇನು ಮಾಡಿದ್ದೀವಿ ಇದು ಬಂದು ಪ್ರಿನ್ಸಸ್ ಕಟ್ಟು ನಾರ್ಮಲ್ ಬ್ಲೌಸನ್ನು ತುಂಬ ಪುಟ್ಟ ಅಳ್ತಿದ್ದು 32 ಎದೆ ಸುತ್ತ ಅಳ್ತಿದ್ದು. ಫ್ರಂಟಲ್ಲಿ ಅವರು ಇದನ್ನು ಹೇಳಿದರು, ಬಾರ್ಡರ್ನ ಇಕ್ಕಕ್ಕೆ ಹೇಳಿದರು, ಮಾಡಿದ್ದೀನಿ. ಇದು ನನಗೆ ಶಾರ್ಟೇಜ್ ಬಂತು ಬಟ್ಟೆ, ಹಂಗಾಗಿ ಈ ಕಡೆನೂ ಕೊಟ್ಟೆ ಈ ಕಡೆನೂ ಕೊಟ್ಟೆ. ಒಂದು ಕಡೆ ಬಂದಿತ್ತು, ಇನ್ನೊಂದು ಕಡೆ ಕೊಟ್ಬಿಟ್ಟೆ. ಅವರೇ ಏನು ಕಸ್ಟಮರ್ಸು ನನಗೆ ಡಿಸೈನ್ ಕೊಟ್ಟಿದ್ರು ಅದನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಇದು ಬಂದು ಸ್ಲೀವ್ಗೆ ಈ ಥರ ಕೊಟ್ಟಿದ್ದೀನಿ. ಇದೇನು ತುಂಬ ಈಗೆಲ್ಲ ಏನು ಎಲ್ಲರೂ ಸ್ಕ್ಯಾಲಪೇ ಹೇಳ್ತಾರೆ. ನಾನೀಗ ಆರ್ಮೋಲ್ ತೋರ್ಸೋಕ್ಕೆ ಬಂದಿದ್ದು. ಆರ್ಮೋಲ್ ಇದು ನಾರ್ಮಲ್ ಬ್ಲೌಸು.
ಆರ್ಮೋಲ್ ಈಗ ಸ್ಟಿಚ್ ಮಾಡಿರೋದು ಬ್ಲೌಸ್. ಇನ್ನು ಎಮ್ಮಿಂಗ್ ಹುಕ್ಸು ಆ ಥರ ಏನೂ ಮಾಡಿಲ್ಲ ನೋಡಿ. ನೀಟಾಗಿ ನಮ್ಮ ಬ್ಲೌಸ್ ಏನಿದೆ, ನಾನಿನ್ನು ಐರನ್ ಎಲ್ಲ ಮಾಡೇ ಇಲ್ಲ. ಈ ಥರ ಬರುತ್ತೆ ಫ್ರೆಂಡ್ಸ್ ನಿಮ್ಮದು. ನೀಟಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಯಾವುದೇ ಒಂದು ಆ ಕಡೆ ಈ ಕಡೆ ಹೋಗಬಾರ್ದು ಆ ಥರ ಎಲ್ಲ ಅಂದರೆ ನೀವೇನು ಮಾಡಬೇಕು ನೋಡಿ. ಫ್ರಂಟಲ್ಲಾಗಿರ್ಬೋದು, ನಾನು ಫ್ರಂಟಲ್ಲಿ ಆಗಿ ತೋಳಲ್ಲಾಗಿರ್ಬೋದು, ಇದು ಶೋಲ್ಡರ್ ಸ್ಟಿಚ್ ಏನಿರುತ್ತೆ ಇದು ಕರೆಕ್ಟಾಗಿ ಸೆಂಟ್ರಲ್ಲಿ ಇರಬೇಕು, ಇದು ಕೂಡ ಸೆಂಟ್ರಲ್ಲಿ ಇರಬೇಕು. ಹಂಗಿದ್ದಾಗ ಮಾತ್ರ ಬ್ಯಾಕಲ್ಲಾಗಿರ್ಬೋದು ಫ್ರಂಟಲ್ಲಾಗಿರ್ಬೋದು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ಇದು ಸೇಮ್ ಬರುತ್ತೆ. ಏನು ನಾವು ಈಗ ಮಾಡ್ತಾಯಿದ್ದೀವಿ ಈ ಥರ ಕಟ್ಟಿಂಗ್ ಮಾಡೋದ್ರಿಂದ ಸೇಮ್ ನಾವೀಗೇನು ತೋರಿಸ್ದೆ ಬ್ಲೌಸು ಸ್ಟಿಚಿಂಗ್ ಆ ಥರನೇ ಬರುತ್ತೆ. ಇಲ್ಲೂ ಅಷ್ಟೇ ಮಾರ್ಕಿಂಗ್ ಏನಿರುತ್ತೆ ಅದನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಹಂಗಾಗಿ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇದನ್ನು ಮಾಡ್ಕೊಬೋದು. ಏನು ಮಾಡ್ಕೊಬೋದು, ಬ್ರಾಡ್ ಮಾಡ್ಕೊಬೋದು. ಆಗ್ತಾರೆ ಅಂದರೆ ಬ್ರಾಡ್ ಮಾಡ್ಕೊಳ್ಳಿ. ಬ್ರಾಡ್ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಆ ಥರದ್ದು ಏನೂ ಆಗೋಲ್ಲ. ಶೋಲ್ಡರ್ ಡ್ರಾಪ್ ಎಲ್ಲ ಆಗೋಲ್ಲ. ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ. ಇಲ್ಲಿ ನಾನು ಸ್ವಲ್ಪ ಬ್ರಾಡ್ ತೊಗೊಂಡಿದ್ದೀನಿ. ಏನೇ ಮಾರ್ಕಿಂಗ್ ಹಾಕಿದ್ರೂ ಕೂಡ ಅದರ ಒಳಗಡೆ ನಾವೇನು ಮಾಡ್ತೀವಿ ಕಟ್ಟಿಂಗನ್ನು ಮಾಡ್ಕೊಬೇಕು. ನಾನು ಇಲ್ಲಿ ಮಾತ್ರ ಬ್ರಾಡ್ ಮಾಡಿದ್ದೀನಿ. ಇಲ್ಲಿ ಏನಾಯಿತು ಅಂದರೆ ಚಿಕ್ಕದೇ ಇದೆ ನಮ್ಮದು ನೆಕ್ಕು ನೋಡಿ. ಇಲ್ಲಿ ಮಾತ್ರನೇ ಅಗಲ ಮಾಡ್ಕೊಂಡಿದ್ದೀನಿ. ಅಲ್ಲಿ ಎಷ್ಟಿದೆಯೋ ಅಷ್ಟೇ ಇದೆ. ಕೆಲವರು ಇಷ್ಟಪಡ್ತಾರೆ ಮೊಟ್ಟೆ ಶೇಪ್. ಅದು ಮೊಟ್ಟೆ ಶೇಪ್ ಅಂದರೆ ಇನ್ನೂ ಹೆಂಗೆ ಅಂದರೆ ಹಿಂಗೆ ಬರುತ್ತೆ, ರೌಂಡು ನೆಕ್ ಈ ಥರ ಹೋಗ್ಬಿಟ್ಟು ಬರುತ್ತೆ. ಇದು ನಾರ್ಮಲ್ಲಾಗಿ ಯೂ ಥರ ಬರುತ್ತೆ. ಇದು ಬಂದು ಮೇನ್ ಕ್ಲಾತು. ಈಗ ನಾನು ಆಲ್ಮೋಸ್ಟ್ ಇನ್ನು ಬೆಲ್ಟ್ ಪಟ್ಟಿ ನಾನು ಈಗ ಬೆಲ್ಟ್ ಪಟ್ಟಿ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಇದರೊಳಗೆಲ್ಲ ಈಗೇನು ಬೇರೆ ನಾನೇನು ಕ್ಲಾಸಸ್ ತೊಗೊಂಡಿದ್ದೀನಿ ಅಲ್ಲಿ ಬೆಲ್ಟ್ ಪಟ್ಟಿ ಅವ್ರು ಯೂಸ್ ಮಾಡೋದೇ ಇಲ್ಲ ಫ್ರೆಂಡ್ಸ್. ಬೆಲ್ಟ್ ಪಟ್ಟಿನೇ ತೆಗಿಯಲ್ಲ ಅವರು. ಡೈರೆಕ್ಟ್ ಈಗೇನು ತೋರಿಸ್ತೆ ಪ್ರಿನ್ಸಸ್ ಕಟ್ ಆ ಥರನೇ ಇರುತ್ತೆ. ನಾರ್ಮಲ್ ಬ್ಲೌಸು ಕೂಡ ಅವ್ರು ಪ್ರತಿಯೊಂದು ಬ್ಲೌಸ್ಗೂ ಕೂಡ ಕಪ್ಸ್ ಹಾಕಿ ಸ್ಟಿಚ್ ಮಾಡ್ತಾರೆ. ಎಲ್ಲ ಬ್ಲೌಸ್ಗಳಿಗೂ ಕಪ್ಸ್ ಹಾಕ್ತಾರೆ ಅವರು. ಇಲ್ಲಿ ನಮ್ಮ ಕಡೆ ಕೆಲವ್ರು ಅಷ್ಟೇ ಹಾಕಿಸ್ತಾರೆ, ಎಲ್ಲರೂ ಹಾಕ್ಸಲ್ಲ. ಕಪ್ಸ್ ಹಾಕೋದ್ರಿಂದ ಏನಪ್ಪ ಅಂದರೆ ಎಲ್ಲೂ ರಿಂಕಲ್ಸ್ ಬರಲ್ಲ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಅದು ಗೊತ್ತಿರಲ್ಲ ಅವ್ರಿಗಷ್ಟೇ. ಈಗ ನಾನು ಅದು ಇದಕ್ಕಾಯಿತು. ಈಗ ಬೆಡ್ ಪಟ್ಟಿ ಇದಕ್ಕೆ ಬ್ಯಾಕಲ್ಲಿ ನಾವೇನು ಮಾಡ್ತೀನಿ ಅಂದರೆ ಕ್ಯಾನ್ವಾಸ್ಗೆ ಇದನ್ನು ಮಾಡ್ಕೊತೀನಿ. ತುಂಬಾ ಬಟ್ಟೆ ಇದೆ ಫ್ರೆಂಡ್ಸ್. 2 ಲೇಯರ್ ನನಗೆ ಇದು ಬೇಕು. ಬೆಲ್ಟ್ ಪಟ್ಟಿ 2 ಲೇಯರ್ ಬೇಕು. ಹಿಂಗೆ ಇಟ್ಕೊತೀನಿ. ಇಲ್ಲಿದೆ ನನಗೆ ಬಟ್ಟೆ, ಏನು ತೊಂದರೆ ಇಲ್ಲ. ಸಲ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಬೆಲ್ಟ್ ಪಟ್ಟಿ ಸಾಲಲ್ವಾ ಇಷ್ಟೆಷ್ಟು ತಗೊಂಡಿದ್ದೀರಾ ಅಂತ ಎಲ್ಲ ಅನ್ಬೋದು. ಸಾಕಾಗುತ್ತೆ, ಇಷ್ಟೇ ಸಾಕಾಗುತ್ತೆ. ಅಲ್ಲಿ 3 ಇಂಚು ನಾವು ಇದಕ್ಕೆ ತೊಗೊತೀವಿ, ಏನೋ ಡಾಟೆಡ್ ಅದಕ್ಕೆ ತೊಗೊತೀವಿ. ಹಂಗಾಗಿ ತೊಂದರೆ ಇಲ್ಲ. ಸ್ಟ್ರೈಟ್ ಲೈನ್ ಹೇಳ್ಕೊತೀನಿ. ಇಲ್ಲಿ ಕಂಪಲ್ಸರಿ ನಾವೇನು ಮಾಡಬೇಕು ಅಂದರೆ ಅಳತೆ ತೊಗೊಬೇಕು. ಇದು ಬ್ಲೌಸಿನ ಉದ್ದ ಜಾಸ್ತಿ ಇರೋದ್ರಿಂದ ನಾನು 4 ಇಂಚಸ್ವರೆಗೂ ಇಲ್ಲಿ ತೊಗೊತೀನಿ. ಸೆಂಟ್ರಲ್ಲಿ 3 ಇಂಚಸ್ ಅಷ್ಟೇ ತೊಗೊತೀನಿ. ಇಲ್ಲಿ ಬಂದು 3.5 ತೊಗೊತೀನಿ. ಇದು ಕಂಪಲ್ಸರಿ ಇಷ್ಟೇ ಇರುತ್ತೆ, ಯಾವುದೂ ಚೇಂಜಸ್ ಆಗಲ್ಲ. ನೀವು ಈ ಬೆಲ್ಟ್ ಪಟ್ಟಿನ ಯಾವ ರೀತಿ ಕಟ್ಟಿಂಗ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಕೆಲವರು ಹಿಂಗೆ ಹೋಗಿರ್ತಾರೆ, ಅದು ಅವ್ರವ್ರದ್ದು. ನಾನು ಬೆಲ್ಟ್ ಪಟ್ಟಿನ ಯಾವಾಗಲೂ ಇದೇ ಥರನೇ ಕಟ್ ಮಾಡೋದು. ಇದು ಕ್ಯಾನ್ವಾಸ್ಗೆ ಬ್ಯಾಕಲ್ಲಿ ಏನಾದರೂ ಸಿಂಪಲ್ ಡಿಸೈನ್ ಇಡ್ತೀನಿ ಇನ್ನಲ್ಲ, ಅದ್ರ ಕ್ಯಾನ್ವಾಸ್ಗೆ ನನಗಾಗುತ್ತೆ. ನಾನು ಇಲ್ಲಿ ತೆಗೆದುಕೊಂಡಿದ್ದು 1.25 ಮೀಟರ್ ಲೈನಿಂಗ್ ನೋಡಿ. ನಮ್ಮ ಬೆಡ್ ಪಟ್ಟಿ ಕೂಡ 2 ಲೇಯರ್ಸ್ 2 ಇರೋದು ತಯಾರಾಯಿತು. ಈಗ ಇದನ್ನು ನಾವು ಮೇನ್ ಕ್ಲಾತನ್ನು ಇಟ್ಟು ಕಟ್ ಮಾಡ್ಕೊಳ್ಳೋಣ. ತುಂಬ ದಿನ ಆಗಿಬಿಟ್ಟಿತ್ತು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ, ಸಾರಿ. ಯಾಕಂದರೆ ಕ್ಲಾಸಸ್ ಇರುತ್ತೆ ಒಂದು, ಆಮೇಲೆ ನಾನು ಬ್ಲೌಸಸ್ ಸ್ಟಿಚ್ ಮಾಡಬೇಕು, ಒಂದು ಪರ್ಸನಲ್ ಪ್ರಾಬ್ಲಮ್ಗಳು ಅದೆಲ್ಲ ಆಗಿಬಿಟ್ಟು ನಾನು ಮಾಡೋಕ್ಕಾಗಿರಲಿಲ್ಲ, ಸಾರಿ. ನೋಡಿ, ತೋಳನ್ನು ಇಟ್ಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದು ಬಂದು ಅವ್ರು ವರ್ಕ್ ಮಾಡೋಕ್ಕೆ ಹೇಳಿದ್ರು. ಇದು ಬಂದು ಸ್ಯಾರಿ ಬಂದು 2.5 ಏನೋ ಅನಿಸುತ್ತೆ, 2,500 ಅನಿಸುತ್ತೆ. ಈಗ ವರ್ಕ್ ಮಾಡಿದ್ರೆ ಮಿನಿಮಮ್ 500 ರೂಪೀಸ್ ಕೊಡಲೇಬೇಕು. ಓಕೆ, ಪರವಾಗಿಲ್ಲ, ಕೊಡ್ತಾರೆ ಇಲ್ಲಿ. ಅದನ್ನು ಬಿಟ್ಟರೆ ಏನಪ್ಪ ಅಂದರೆ ಈ ಥರ ಬಾರ್ಡರ್ ಇತ್ತು, ಇದಕ್ಕೆ ವರ್ಕ್ ಮಾಡಿಸಿದ್ರು ಕೂಡ ಕಾಣಿಸಲ್ಲ. ಅದಕ್ಕೋಸ್ಕರ ನಾನೇನಂದರೆ ಬೇಡ ಅಂದಿದ್ದೆ. ಓಕೆ, ಹಾಗೆ ಸ್ಟಿಚ್ ಮಾಡಿದರು. ಸ್ಯಾರಿನೂ ತುಂಬ ಕಾಂಟ್ರಾಸ್ಟ್ ಎಲ್ಲ ಏನಿಲ್ಲ, ಆರೆಂಜ್ ಒಂದು ಸ್ವಲ್ಪ ಪಿಂಕಿಶ್ ಆರೆಂಜೇ ಇದೆ ನೋಡಿ. ಏನು ಇದೆಯೋ
ಇಟ್ಕೊಂಡು ಆ ಕಡೆ ಒಂದು ಸ್ವಲ್ಪ ಬಟ್ಟೆ ಈ ಕಡೆ ಒಂದು ಸ್ವಲ್ಪ ಬಟ್ಟೆ ಕೊಡಬೇಕಾಗುತ್ತೆ ನಾನು. ಕೆಲವರು ಏನಪ್ಪ ಅಂದರೆ ಒಂದು ಕಡೆ ಉಳಿಸ್ಕೊಂಡು ಒಂದು ಕಡೆ ಕೊಡ್ತಾರೆ, ಹಂಗೂ ಬೇಕಾದರೂ ಮಾಡ್ಬೋದು ನೀವು. ಒಂದು ಕಡೆ 2 ಲೇಯರ್ಸ್ಗಳಿಗೆ ಕೊಟ್ಕೊಂಡು ಒಂದು ಕಡೆ ಆ ಥರನೂ ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ ಇಲ್ಲಿ ನಾನು ಈ ಕಡೆ ಕರೆಕ್ಟಾಗಿ ಇಡ್ತಿದ್ದೀನಿ, ಆ ಕಡೆಗೆ ಒಂದು ಸ್ವಲ್ಪ ಬಿಟ್ಕೊಂಡಿದ್ದೀನಿ, ಆ ಕಡೆಗೆ ಕೊಡೋಣ ಅಂತ ಬಿಟ್ಕೊಂಡಿದ್ದೀನಿ. ಹೆಂಗೆ ಮಾಡಿದ್ರೂ ಅಷ್ಟೇ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋಲ್ಲ. ತೋಳು ಕಟಿಂಗ್ ಆಯಿತು. ಈ ಕಡೆಗೆ ನನಗೆ ಸಿಕ್ಕಿದೆ, ಈ ಕಡೆಗೆ ಒಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಏನು ಥರ ಓಲ್ ಇರುತ್ತೆ ಅದು, ಅದಕ್ಕೆ ನಾನು ಬೇರೆ ಬಟ್ಟೆನ ಹಾಕ್ತೀನಿ, ಯಾಕಂದರೆ ಅದು ಮತ್ತೆ ಡ್ಯಾಮೇಜ್ ಆಗುತ್ತೆ ಬ್ಲೌಸ್. ಈಗ ಬ್ಯಾಕು ಮತ್ತು ಫ್ರಂಟು ನಾನು ತೋಳು ಕಟಿಂಗ್ ಆಯಿತು, ಅದೇನಿತ್ತು ಅದು ತೋಳು ಕಟಿಂಗ್ ಆಯಿತು. ಬ್ಯಾಕಲ್ಲಿ ಬಾರ್ಡರನ್ನು ಉಳಿಸ್ಕೊತೀನಿ ನಾನು, ಬಾರ್ಡರ್ ಇರಲಿ. ಸ್ವಲ್ಪ ಮೇನ್ ಕ್ಲಾತನ್ನು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ತೆಗೆದುಕೊಳ್ಳಿ, ಆವಾಗ ನಮಗೆ ಏನಂದರೆ ಪ್ರತಿಯೊಂದು ಸಲ ಪ್ರತಿಯೊಂದು ಪಾರ್ಟನ್ನು ಸ್ಟಿಚ್ ಮಾಡಬೇಕಾದ್ರೆ ಐರನ್ ಮಾಡಲೇಬೇಕು ಅಂತ ಹೇಳ್ತಾರೆ ಅವರು. ಹಂಗಾಗಿ ಅಂದರೆ ರಾಜಾರಾಣಿ ಕೋಚಿಂಗಲ್ಲಿ ನೀವು ಐರನ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಕೊಡ್ಬೋದು ಒಂದು, ಮತ್ತು ಸ್ಟಿಚಿಂಗ್ ಮಾಡೋದಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ. ಇಲ್ಲಿ ನಾವು ಡೈರೆಕ್ಟಾಗಿ ನನಗೆ ಸಿಗ್ತಾ ಇಲ್ಲ ಪೀಸು, ಹಂಗಾಗಿ ನಾನು ಈ ಪಾರ್ಟಲ್ಲಿ ಕಟ್ ಮಾಡ್ಕೊತೀನಿ. ತೋಳು ಉದ್ದ ತೋಳಿರೋದ್ರಿಂದ ನೋಡಿ ಇಲ್ಲಿ ನನಗೆ ಕಟ್ ಮಾಡ್ಕೊಳೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಶಾರ್ಟೇಜ್ ಇಲ್ಲಿ ಬರುತ್ತೆ, ಅದಕ್ಕೆ ತೊಂದರೆ ಇಲ್ಲ, ಏನಾಗಲ್ಲ. ಇಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಕಟ್ ಮಾಡ್ಕೊತೀನಿ, ಯಾಕಂದರೆ ನಾನು ಬೆಡ್ ಪಟ್ಟಿಗೆ ಸಹ ಉಳಿಸ್ಕೊಬೇಕು, ಅದಕ್ಕೋಸ್ಕರ. ಫ್ರಂಟ್ ಪಾರ್ಟ್ ಕೂಡ ಕಟ್ ಮಾಡಿಕೊಂಡೆ. ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿ ಬಂದು ಈ ಏನು ಒಂದು ಸ್ವಲ್ಪ ಆರೆಂಜಿಶ್ ಇದೆ ಅದನ್ನೇ ಮಾಡ್ಕೊತೀನಿ, ತೊಂದರೆ ಇಲ್ಲ. ಯಾಕಂದರೆ ಸೀರೆಲೇ ಬಂದಿರೋದು, ತೊಂದರೆ ಏನಾಗಲ್ಲ. ಎರಡು ಒಂದೇ ಇದ್ರಲ್ಲಿ ಬರೋ ಥರ ನೋಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ
ಒಂದೇ ಸೈಡ್ಗೆ ಈ ಥರ ಬೇರೆ ಬೇರೆ ಆದಾಗ ಒಂದೇ ಸೈಡ್ಗೆ ಹೊಲಿಯೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೋಡಿಕೊಂಡು ಮತ್ತು ಇದು ನನಗೆ ಡೋರಿ ಕೂಡ ಬೇಕು. ಇಷ್ಟರಲ್ಲಿ ನಾನು ಡೋರಿ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ನೋಡಿ ಬೆಡ್ ಪಟ್ಟಿ ಕೂಡ ರೆಡಿ ಆಯಿತು. ತೋಳಿಗೆ ಬಟ್ಟೆ ಇದರೊಳಗೆ ಯಾವುದಾದ್ರೂ ಕೊಡ್ತೀನಿ. ತೋಳಿಗೆ ಬಟ್ಟೆ ಇಲ್ಲೇನಿದೆಯೋ ಇದನ್ನು ಕೊಡೋಣ. ಚಿಕ್ಕ ಚಿಕ್ಕ ಪೀಸ್ ಇದೆಯಲ್ಲ, ಇದೆಲ್ಲ ಆಗುತ್ತೆ. ನಾನು ಎರಡಕ್ಕೆ ಮಾತ್ರನೇ, ಒಂದು ದೊಡ್ಡ ಪೀಸ್ ಬೇಕು. ನೆಕ್ ಪೀಸಲ್ಲಿ ಹಾಕ್ಕೊತೀನಿ, ಇಲ್ಲಾಂದ್ರೆ ಈ ಪೀಸನ್ನು ಕೊಟ್ಕೊತೀನಿ. ಯಾಕಂದರೆ ಒಂದು ಸ್ವಲ್ಪ ಡ್ಯಾಮೇಜ್ ಇತ್ತು ಅಂತ ಕಟ್ ಮಾಡಿದ್ನಲ್ಲ, ಹಂಗಾಗಿ ಫುಲ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗಬೇಡಿ. ಪೀಸನ್ನು ಏನಕ್ಕಾದರೂ ಸರಿ ಬೇಕಾಗುತ್ತೆ. ತೋಳಿಗೆ ಕೂಡ ಬಟ್ಟೆ ಎತ್ತಿಟ್ಟಿದ್ದೀನಿ. ಬೆಡ್ ಪಟ್ಟಿ 2 ರೆಡಿ ಆಯಿತು. ಇದು ಬಂದು ಬ್ಯಾಕ್ ಪಾರ್ಟು, ಇದು ಬಂದು ಫ್ರಂಟ್ ಪಾರ್ಟು, ಇದು ಬಂದು ಡೋರಿಗೆ. ನೋಡಿದ್ರಲ್ವ, ಇದು ಡಬಲ್ ಪಟ್ಟಿಗೆ. ಸಿಂಗಲ್ ಪಟ್ಟಿಗೆ ನಾನು ಬಟ್ಟೆ ಇದೆ, ನಾನು ಕಟ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನನ್ನ ವಿಡಿಯೋದಲ್ಲಿ. ನೀವೇನಾದರೂ ಬಾಡಿ ಅಳತೆ ಯಾವ ರೀತಿ ತೊಗೊಳೋದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಏನಾದರೂ ಕೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಖಂಡಿತ ತೋರಿಸ್ತೀನಿ. ಥ್ಯಾಂಕ್ ಯು.